ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನಾನು ಹರ್ಷಿಯಾ ಪರ್ವೀನ್, ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಮೈಸೂರು ಅಂತಿಮ ವರ್ಷ BA ವಿದ್ಯಾರ್ಥಿನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಥವಾ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸ್ತಾ ಇದ್ದೇವೆ. ಇದರ ಹಿನ್ನೆಲೆ ಏನು, ಮಾರ್ಚ್ 8ನೇ ತಾರೀಕಿಗೆ ಆಚರಿಸಲು ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ, 1908 ಅಮೆರಿಕದ ದುಡಿಯುವ ವರ್ಗದ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಶುರು ಮಾಡಿದರು ಮತ್ತು ತಮ್ಮ ಧ್ವನಿಯನ್ನು ಎತ್ತಿದರು. ಸುಮಾರು 15,000ಕ್ಕೂ ಹೆಚ್ಚು ಮಹಿಳೆಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಯಾರ್ಕ್ನ ಬೀದಿಗಳಲ್ಲಿ ಮೆರವಣಿಗೆ, ಹೋರಾಟ ಚಳುವಳಿಗಳನ್ನು ಶುರು ಮಾಡಿದರು. ಅವರು ಹೋರಾಟ ಮಾಡಿ ಹಲವಾರು ಬೇಡಿಕೆಗಳನ್ನು ಸಹ ಇತ್ತು. ಅದರಲ್ಲಿ ತಮ್ಮ ಕೆಲಸದ ಅವಧಿ ಕಡಿಮೆ ಮಾಡಲು, ವೇತನ ಹೆಚ್ಚು ಮಾಡಲು ಮತ್ತು ಮತದಾನದ ಹಕ್ಕು ಅನ್ನು ಕೇಳಲು. ಇವರು ಚಳುವಳಿ ಮಾಡಿ 1 ವರ್ಷದ ನಂತರ ಸರ್ಕಾರ ಇವರ ಕೂಗಿಗೆ ಸ್ಪಂದಿಸಿತ್ತು, ಅವರ ಬೇಡಿಕೆಗಳನ್ನು ಈಡೇರಿಸಿತ್ತು. ಇದಾದ ನಂತರ 1975 ಸ್ವತಃ ವಿಶ್ವಸಂಸ್ಥೆ ಮಾರ್ಚ್ 8ರಂದು ಅಧಿಕೃತವಾಗಿ ಮಹಿಳಾ ದಿನಾಚರಣೆಯನ್ನಾಗಿ ಒಪ್ಪಿಕೊಂಡಿತ್ತು ಮತ್ತು ಅದನ್ನು ಘೋಷಿಸಿತು. ಈ ದಿನ ಆಚರಿಸಲು ಒಂದು ಬಹುದೊಡ್ಡ ಮುಖ್ಯ ಉದ್ದೇಶ ಇದೆ. ಅದೇನೆಂದರೆ, ಇನ್ ಆಲ್ ಫಾರ್ಮ್ಸ್, ಎಲ್ಲ ಥರದಲ್ಲೂ ಅವಳಿಗೆ ಸಮಾನತೆ, ಎಲ್ಲ ಕ್ಷೇತ್ರದಲ್ಲೂ ಅವಳಿಗೆ ಸಮಾನತೆ ನೀಡಬೇಕು ಅಂತ. ಮತ್ತು ಒಬ್ಬ ಮಹಿಳೆ ಯಾವುದಾದ್ರೂ ಕೆಲಸಕ್ಕೆ ಬರ್ತಾ ಇದ್ದಾಳೆ ಅಂದರೆ ಅದರ ಹಿಂದೆ ಅವಳು ಅತಿ ದೊಡ್ಡ ಶ್ರಮ ಇರುತ್ತೆ. ಹೇಗೆ ಅಂದರೆ, ಅವಳು ಮನೆಯಲ್ಲಿರೋ ಮನೆ ಕೆಲಸ ಮುಗಿಸಿ ಮತ್ತು ಅವಳು ಎಲ್ಲ ಥರದ ಕಷ್ಟಗಳನ್ನು ಸಹಿಸಿ ಬಂದು ಅವಳೊಂದು ಕಡೆ ವರ್ಕ್ ಮಾಡ್ತಿರ್ತಾಳೆ. ಮಹಿಳೆ ಎಲ್ಲ ಇನ್ ಆಲ್ ಸ್ಟ್ರೀಮ್ ಅಚೀವ್ ಮಾಡಿದ್ದಾರೆ. ಯಾವುದು ಒಂದಿದೆ ಅಂತ ಇಲ್ಲ. ತರಕಾರಿ ಮಾಡೋದು ಹಿಡಿದು ಇವನ್ ಅವರು ಎಲ್ಲ ಇನ್ಫೋಸಿಸ್ ಆಗಲಿ ಈ ಥರದ ಎಲ್ಲ ಸ್ಟ್ರೀಮಲ್ಲೂ ಅಚೀವ್ ಮಾಡಿದ್ದಾರೆ. ಇದಕ್ಕೆಲ್ಲ ಬೇಸಿಕಲಿ ಏನು ಬೇಕು ಅಂದರೆ, ಕುಟುಂಬದಿಂದ ಹಾಗೆ ಸಮಾಜದಿಂದ ಅವಳಿಗೆ ಅದು ಬೆಂಬಲ ಬೇಕು. ಇದು ಇಲ್ಲ ಅಂದರೆ ಅವಳಿಗೆ ಖಂಡಿತ ಸಾಧನೆ ಮಾಡಲು ಸಾಧ್ಯ ಇಲ್ಲ. ಇದರಲ್ಲೂ ಶಿಕ್ಷಣ ಅನ್ನೋದು ಮಹಿಳಾ ಸಬಲೀಕರಣಕ್ಕೆ ಒಂದು ಬಹುದೊಡ್ಡ ಪಾತ್ರವಾಗಿದೆ. ಶಿಕ್ಷಣ ಒಂದೇ ಎಲ್ಲರಿಗೂ ಸಮಾನವಾಗಿ ಸಿಗೋದು, ಅದರಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಅದು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಸಿಗೋದು ಶಿಕ್ಷಣ ಒಂದೇ. ಇದರಿಂದ ಮಾತ್ರ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ದಿನಾಚರಣೆ ಆಚರಿಸಲು ಒಂದು ಬಹುದೊಡ್ಡ ಉದ್ದೇಶನೇ ಯಾವುದೇ ಥರದ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಲಿ ಈ ಥರದ್ದನ್ನ ನಾವು ಫುಲ್ ಈ ಸಮಾಜದಿಂದಾನೇ ತೆಗೆದಾಕಬೇಕು. ಇದಕ್ಕೆ ಕಾರಣ ಶಿಕ್ಷಣ ಒಂದೇ. 50 ವರ್ಷ 1975ರಿಂದ ಈ ವರ್ಷದ ಪ್ರಸ್ತುತ ಇವಾಗ ತನಕ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. 50 ವರ್ಷ ಆಯಿತು. ಆದರೂ ಎಲ್ಲ ಕಡೆ ಕಂಪ್ಲೀಟಾಗಿ ವುಮೆನ್ ಎಂಪವರ್ಮೆಂಟ್ ಆಗಿದೆಯಾ, ಎಲ್ಲರಿಗೂ ಅದರ ಉದ್ದೇಶ ತಲುಪಿದೆಯಾ ಅಂದರೆ ಖಂಡಿತ ಇಲ್ಲ. ಕೇವಲ ಬೆರಳೆಣಿಕೆ. ಇಲ್ಲನೂ ಒಂದು 50% ಅಚೀವ್ ಮಾಡಿದ್ದೀವಿ ಅಷ್ಟೇ ನಾವು.
ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್, ಇವಾಗಿನ ಎಲ್ಲ ಡಿಬೇಟ್ ಆಗಲಿ, ಕಾನ್ಫರೆನ್ಸ್ ಆ ಥರ ಇರಲಿ, ಎಲ್ಲದರಲ್ಲೂ ತುಂಬ ಒಂದು ಹೈಲೈಟಿಂಗ್ ಟಾಪಿಕ್ ಆಗಿದೆ. ಎಲ್ಲೆಡೆ ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ ಇನ್ ಎವ್ರಿ ಸ್ಟ್ರೀಮ್ಸ್, ಎಲ್ಲ ಸ್ಟ್ರೀಮ್ಸಲ್ಲೂ ವಿಮೆನ್ ಎಂಪವರ್ಮೆಂಟ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಯಾಕೆ, ಅದೇನು, ಅದರಿಂದ ಏನು ಪ್ರಯೋಜನ, ಮಹಿಳಾ ಸಬಲೀಕರಣದಿಂದ ನಮ್ಮ ಎಕಾನಮಿಯಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ, ಏನು ಪಾಸಿಟಿವ್ ಎಫೆಕ್ಟಾ, ಏನೇನು ನೆಗೆಟಿವ್ ಎಫೆಕ್ಟ್ಸ್ ಇದೆಯಾ? ಖಂಡಿತ ನೆಗೆಟಿವ್ ಎಫೆಕ್ಟ್ ಅಂತೂ ಇಲ್ಲ, ಎಲ್ಲ ಪಾಸಿಟಿವ್ ಎಫೆಕ್ಟೇ. ಅದು ಯಾವ್ಯಾವುದು ಅಂತ ನೋಡೋದಾದರೆ 2015 ಒಂದು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಬಂದಿತ್ತು. ಎಲ್ಲಿ ಮಹಿಳೆಯರು ತಮ್ಮನ್ನು ತಾವು ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಳ್ತಾರೋ ಆವಾಗ ಖಂಡಿತ ನಾವು ನಮ್ಮ ದೇಶದ ಗುರಿ ಏನು, ನಾವು ಎಕನಾಮಿಕಲಿ ಡೆವಲಪ್ ಮಾಡಬಹುದು. 25% ಇನ್ಕ್ರೀಸ್ ಆಗಿದೆ ಎಲ್ಲೆಲ್ಲಿ ವಿಮೆನ್ಸ್ ಎಂಪವರ್ಮೆಂಟ್ ಆಗಿ, ಎಲ್ಲೆಲ್ಲಿ ಅವ್ರನ್ನ ಎಲ್ಲ ವರ್ಕ್ಸಲ್ಲೂ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವೋ, ಆರ್ಥಿಕ ಸ್ಥಿತಿ ಆಗಲಿ ಎಲ್ಲ ಥರದಲ್ಲೂ ನಾವು ಪ್ರಾಫಿಟ್ ಹಾಗೆ ತುಂಬ ಇಂಕ್ರಿಮೆಂಟ್ ಆಗಿದೆ. ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ಪೇಮೆಂಟ್, ವಿಮೆನ್ ಎಂಪವರ್ಮೆಂಟ್ ಅದರ ಬಗ್ಗೆ ನೋಡೋದಾದರೆ ಮೊದಲಿಗೆ ರೋಲ್ ಆಫ್ ಸೊಸೈಟಿ ಹೇಗೆ ಅಂದರೆ, ಅವಳಿಗೆ ಸೇಫ್ಟಿ, ಅವಳು ಹೊರಗಡೆ ಬಂದು ವರ್ಕ್ ಮಾಡೋಕ್ಕೆ ಅವಳಿಗೆ ಸೇಫ್ಟಿ ಪ್ರೊವೈಡ್ ಮಾಡಬೇಕು. ಅವಳು ವರ್ಕಿಂಗ್ ಪ್ಲೇಸ್ ಆಗಲಿ, ಸ್ಕೂಲ್ ಕಾಲೇಜಸ್ ಆಗಲಿ, ಇಲ್ಲ ಎಲ್ಲ ಪಬ್ಲಿಕ್ ಸೆಕ್ಟರಲ್ಲಿ ಅವಳು ಬಂದು ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸೇಫ್ಟಿ ಮೆಷರ್ಸ್ ಇದ್ದರೆ ಅದೊಂಥರ ಧೈರ್ಯ. ಅವಳು ಎಷ್ಟೇ ಲೇಟಾಗಿ ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗೋದಾದ್ರು ಅವಳು ಅಲ್ಲಿ ಇದ್ದಾರೆ. ಯಾಕಂದರೆ ಮಹಿಳೆಯರು ಇವಾಗ ಬೇಗ ಮನೆಗೆ ಬಂದುಬಿಡಬೇಕು, ಕತ್ಲಾಗಷ್ಟು ಮನೆಗೆ ಸೇರಿಬಿಡಬೇಕು, ಈ ಥರ ಒಂದು ಕಾನ್ಸೆಪ್ಟು ಎಷ್ಟೇ ನಾವು ಅಡ್ವಾನ್ಸ್ ಆಗಿದ್ರು ಆ ಕಾನ್ಸೆಪ್ಟು ನಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ಈ ಥರ ಸೇಫ್ಟಿ ಮೆಷರ್ಸ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಖಂಡಿತ ಅವಳು ಬಂದು ಹೊರಗಡೆ ಬಂದು ವರ್ಕ್ ಮಾಡಬಹುದು. ಅವ್ಳಿಗೊಂದು ಫ್ರೀಯಾಗಿ ಫೀಲ್ ಆಗುತ್ತೆ. ಮೀನ್ಸ್ ಎಜುಕೇಷನ್ ಸಿಕ್ಕಿರೋ ಎಷ್ಟೋ ಜನ ಇವಾಗ ಗ್ರ್ಯಾಜುಯೇಟ್ಸ್ ಇದ್ದಾರೆ ವಿಮೆನ್ಸ್, ಆದರೂ ಎಲ್ಲರೂ ಏನು ವರ್ಕ್ ಮಾಡ್ತಿಲ್ಲ, ಎಲ್ಲರೂ ಎಂಪವರ್ಡ್ ಆಗ್ತಿಲ್ಲ. ಯಾಕೆ? ಸೇಫ್ಟಿ ಮೆಷರ್ಸು, ಮೀನ್ಸ್ ದೂರ ವರ್ಕ್ ಇರುತ್ತೆ, ಮೀನ್ಸ್ ಬರೋಕ್ಕಾಗಲ್ಲ, ಆ ಥರದ್ದೆಲ್ಲ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ಗೆ ಯಾವತ್ತೂ ನಮ್ಮ ಗೌರ್ಮೆಂಟಿಂದಾಗಲಿ ಇಲ್ಲ ನಾವು ಸಮಾಜದಿಂದ ಯಾವತ್ತೂ ನಾವು ಹೆಲ್ಪ್ ಮಾಡಬೇಕು. ಅವಳು ಇವಾಗ ಒಂದು ವರ್ಕ್ ಹೋಗ್ತಿದ್ದಾಳೆ ಅಂದರೆ ಅವಳನ್ನ ಎಂಕರೇಜ್ ಮಾಡಬೇಕು. ಮೀನ್ಸ್ ನಮಗೇನೇ, ನಾನು ಯಾವತ್ತೂ ಹೇಳೋದೇನೆಂದರೆ, ನಾವು ಸಾಧನೆ ಮಾಡಬೇಕಂದ್ರೆ ಹಲವಾರು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅಂತಹ ಸುಧಾಮೂರ್ತಿ ಅವ್ರ ಸ್ಟೋರೀಸ್ ಆಗಲಿ, ಸುಷ್ಮಿತಾ ಸೇನ್ ಆಗಲಿ, ಈ ಥರ ಇರೋ ಅವ್ರದ್ದು ಸ್ಟೋರೀಸ್, ಹಲವಾರು ವಿಮೆನ್ ಅಚೀವರ್ಸ್ ಸ್ಟೋರೀಸ್, ಮೇರಿ ಕೋಮ್ ಮತ್ತು ಅನಿತಾ ನಾಯರ್ ವಿಮೆನ್ ರೈಟರ್ಸ್, ಇವ್ರದ್ದೆಲ್ಲ ಸ್ಟೋರೀಸ್ ಕೇಳಿದ್ರೆ ಅವ್ರು ಅಚೀವ್ ಮಾಡೋಕ್ಕೆ ಮುಂಚೆ ನೀವು ಅವ್ರ ಬುಕ್ಸ್, ಆಟೋಬಯೋಗ್ರಫೀಸ್ ಈ ಥರ ಎಲ್ಲ ಓದಿದ್ರೆ ಗೊತ್ತಾಗುತ್ತೆ. ಏನಂದರೆ ಮೀನ್ಸ್ ಅಷ್ಟೆಲ್ಲ ಕಷ್ಟಪಟ್ಟು ಏನಾದರೂ ಅಡೆತಡೆಗಳು ಬಂದೇ ಬರುತ್ತೆ. ಇದೆಲ್ಲ ಬಿಟ್ಟು ಅವ್ರು ಸಾಧನೆ ಮಾಡಿದ್ದಾರೆ ಅಂದರೆ, ನೀವು ಒಂದು ಗುರಿ ಇದ್ದರೆ ಖಂಡಿತ ನೀವು ಅದನ್ನ ಅಚೀವ್ ಮಾಡಲೇಬಹುದು, ಏನೇ ಅದಕ್ಕೆ ಅಡೆತಡೆ ಬಂದರೂ. ಮತ್ತು ಇನ್ನೊಂದು ಹೇಗೆ ಅಚೀವ್ ಮಾಡ್ಬೋದು ಅಂದರೆ, ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ, ಅವಳಿಗೆ ಬ್ಯೂಟಿಷಿಯನ್ ಕೋರ್ಸ್ ಈ ಥರ ಇಂಟ್ರೊಡ್ಯೂಸ್ ಮಾಡಿ ಒಂದು ಸಬ್ಸಿಡಿಯಲ್ ಪ್ರೈಸಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡೋದಾಗಲಿ, ಇಲ್ಲ ಬೇರೆ ಥರದ್ದು ಈ ಥರ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡಿ ಖಂಡಿತ ನಮ್ಮ ಸರ್ಕಾರ ಹಲವೆಡೆ ಗೌರ್ಮೆಂಟ್ ಪ್ರೋಗ್ರಾಮ್ಸು ಎಲ್ಲ ಗ್ರಾಮಗಳು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿದೆ. ಆದರೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಈ ಥರ ಇದೆ, ಈ ಥರ ಪ್ರೋಗ್ರಾಮ್ಸ್ ಇದೆ ಅಂತ ಅರಿವು ಮೂಡಿಸಿದ್ರೆ ಖಂಡಿತ ಅದು ಒಂದು ಹೆಜ್ಜೆ ಆಗಬಹುದು ಮಹಿಳಾ ಸಬಲೀಕರಣಕ್ಕೆ. ನಾವು ಇಲ್ಲಿ ಕೂತ್ಕೊಂಡು ಒಂದು ಕಡೆ ಸ್ಪೀಚ್ ಮಾಡ್ತಾ, ಇಲ್ಲ ಒಂದೆಡೆ ನಾವು ಒಂದು ರಿಪೋರ್ಟ್ ಬರೀತಾ, ಈ ಥರ ಮಾತ್ರ ಯಾವತ್ತಾದರೂ ಮಹಿಳಾ ದಿನಾಚರಣೆಯಂದು ಮಾತ್ರ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿದ್ರೆ ಆಗಲ್ಲ. ಒಂದೊಂದು ಕ್ಷಣದಲ್ಲೂ ಆದಷ್ಟು ಆ್ಯಸ್ ಇಟ್ ಈಸ್ ಪಾಸಿಬಲ್ ಇನ್ ಎವ್ರಿ ಸ್ಟ್ರೀಮ್, ಎವ್ರಿ ಟೈಮ್, ಎವ್ರಿ ಮಿನಿಟ್, ಇನ್ ಈಚ್ ಟೈಮ್ ನೀವು ಅದ್ರ ಬಗ್ಗೆ ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗೆ ಅವಕಾಶ ಸಿಗ್ತಾ ಇದೆ, ಅದ್ರ ಬಗ್ಗೆ ಅರಿವು ಮೂಡಿಸಿ. ಈ ಥರ ಮಾಡಬಹುದು, ಈ ಥರ ಇದೆ, ಈ ಥರ ಸರ್ಕಾರದಿಂದ ಪ್ರೋಗ್ರಾಮ್ಸ್ ಇದೆ, ಸಬ್ಸಿಡಿ ಪ್ರೈಸಲ್ಲಿ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ಕೊಡ್ತಿದ್ದಾರೆ, ಇನ್ಫಾರ್ಮೇಷನ್ ಇದೆ ಅಂತ ಮೀನ್ಸ್ ಅವ್ರನ್ನ ಎಂಕರೇಜ್ ಮಾಡಿ ಅವಳನ್ನ ಕಳಿಸ್ಕೊಟ್ರೇ ಸಾಕು. ಅಲ್ಲದೆ ನೀವು ಅವಳ ಹಿಂದೆನೇ ನಿಂತ್ಕೋಬೇಕು, ನೀವು ಅವ್ರನ್ನ ಈ ಥರ
ಪ್ರೊಟೆಕ್ಟ್ ಮಾಡಬೇಕು, ಅವ್ರ ಹಿಂದೆನೇ ಇದ್ರೇ ಅವ್ರು ಅಚೀವ್ ಮಾಡೋದು ಆ ಥರ ಅಂತಿಲ್ಲ. ಜಸ್ಟ್ ಅದ್ರ ಬಗ್ಗೆ ಅರಿವು ಮೂಡಿಸಿ. ಇವಾಗ ವಿದ್ಯಾವಂತರಾದ ನಾವು, ನಮಗೆ ಗೊತ್ತಿರುತ್ತೆ, ನಾವು ಹೊರಗಡೆ ಒಂದು ಕಡೆ ಹೋಗ್ತೀವಿ, ಈ ಥರ ಪ್ರೋಗ್ರಾಮ್ಸ್ಗಳಿದೆ, ಈ ಥರ ಎಲ್ಲ ಇದೆ ಅಂದರೆ ಅವ್ರಿಗೆ ಅರಿವು ಮೂಡಿಸಿದ್ರೇ ಸಾಕು. ಅದು ಒಂದು ಹೆಜ್ಜೆ, ಒಂದೊಂದು ಹೆಲ್ಪ್ ಮಾಡೋದ. ಈ ಥರ ಸಣ್ಣ ಪುಟ್ಟ ಮಾಡಿ ಮಾಡಿ ಒಂದಿನ ಇನ್ನೊಂದು 10 ವರ್ಷದಲ್ಲಿ ನಾವು ಖಂಡಿತ ಕಂಪ್ಲೀಟಾಗಿ ವುಮೆನ್ ಎಂಪವರ್ಮೆಂಟ್ನ ಇಂಡಿಯಾ ಅಚೀವ್ ಮಾಡಿರಬಹುದು. ಮತ್ತು ಅವಳು ಹೋಗೋ ಪ್ಲೇಸಲ್ಲಿ ಮೇನ್ ವಿಮೆನ್ಸ್ಗೆ ಸ್ಯಾನಿಟೇಷನ್ ಫೆಸಿಲಿಟಿ ಆಗಲಿ, ಹೈಜೀನು, ಮತ್ತು ಹೆಲ್ತ್ ರಿಲೇಟೆಡ್ ಥಿಂಗ್ಸ್ ಆ ಥರ ಎಲ್ಲ ಪ್ರೊವೈಡ್ ಮಾಡಿ ಅವಳನ್ನ ಎಂಕರೇಜ್ ಮಾಡಬೇಕು. ಯಾಕಂದರೆ ಇವಾಗ ಸ್ಯಾನಿಟೇಷನ್ ಫೆಸಿಲಿಟಿಯಿಂದಾನೇ ಸುಧಾಮೂರ್ತಿಯವರು ಒಂದು ಇಂಟರ್ವ್ಯೂಯಲ್ಲಿ ಹೇಳಿದರು, ಅವರು ಇಂಜಿನಿಯರಿಂಗ್ ಓದ್ತಿದ್ದಾಗ ಫುಲ್ ಜೆಂಟ್ಸ್ ಇದ್ದರು, ಯಾರೂ ವಿಮೆನ್ಸ್ ಇರಲಿಲ್ಲ. ಅವರು ಈವನ್ ಮಾರ್ನಿಂಗ್ ಅವರು 7:30ಗೆ ಮನೆ ಬಿಟ್ಟರೆ ನೆಕ್ಸ್ಟ್ ಮನೆ ಈವ್ನಿಂಗ್ ರೀಚ್ ಆಗೋ ತನಕ ಅವ್ರಿಗೆ ರೆಸ್ಟ್ ರೂಮ್ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಷ್ಟೆಲ್ಲ ಸಹಿಸ್ಕೊಂಡು ಅವ್ರು ಅಚೀವ್ ಮಾಡಿದ್ದಾರೆ ಅಂದರೆ. ಆದರೆ ಇವತ್ತಂತೂ ಎಲ್ಲ ಕಡೆ ಪಿಂಕ್ ಟಾಯ್ಲೆಟ್ಸ್ ಆಗಲಿ, ಬೇರೆ ಎಲ್ಲ ಥರದ ಮೀನ್ಸ್ ಸ್ಯಾನಿಟೇಷನ್ ಫೆಸಿಲಿಟಿ ವಿಮೆನ್ಸ್ಗೆ ಎಲ್ಲ ವರ್ಕ್ ಪ್ಲೇಸಲ್ಲೂ ಅಡಾಪ್ಟ್ ಆಗಿದೆ. ನಾನು ಯಾವುದೇ ಅಡೆತಡೆಗಳು ಬಂದರೂ ನಿಮ್ಮ ಗುರಿ ಇದ್ದರೆ ಖಂಡಿತ ಅಚೀವ್ ಮಾಡ್ಬೋದು. ಇದು ನನ್ನಿಂದ ಒಂದು ಸಂದೇಶ ಅನ್ನೋದಕ್ಕಿಂತ ಒಂದು ಕೋರಿಕೆ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿತಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ನೆಗೆಟಿವ್ ಇಸ್ ದ ಸ್ಟೆಪ್ಸ್ ಟು ಬಿಕಮ್ ಬೆಟರ್. ಸೊ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ನಿಮಗೆ ಯಾವುದೇ ಥರದ ಡಿಪೆಂಡೆನ್ಸಿ ಇರಬಾರ್ದು. ನಿಮ್ಮ ಪ್ರಾಬ್ಲಮ್ಸ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಲಿ, ಇವಾಗ ನೀವು ಅಚೀವ್ ಮಾಡ್ತಿದ್ದೀರಾ ಅಂದರೆ ಒಂದು ಫೆಸಿಲಿಟಿ ಇರಲ್ಲ, ಒಂದು ಮೆಟೀರಿಯಲ್ಸ್ ಇರಲ್ಲ, ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಇರಲ್ಲ, ಅದೇನು ನಿಮಗೊಂದು ದೊಡ್ಡ ಭಾರ ಅಲ್ಲ. ನೀವು ಖಂಡಿತ ನಿಮ್ಮ ಗುರಿ ನಿಮಗೆ ಹೇಗೆ ಮಾಡಿ ನಂಗೆ ಅಚೀವ್ ಮಾಡಬೇಕು ಅಂದರೆ ನಿಮ್ಗೆ ಆ ಶಕ್ತಿ ಇದೆ, ನಿಮಗೆ ಎಬಿಲಿಟಿ ಇದೆ. ಯಾವುದಕ್ಕೂ ಹೆದರ್ಕೊಳ್ದೆ, ಯಾವುದಕ್ಕೂ ಇದು ಮಾಡದೆ ನೀವು ಅದನ್ನ ಅಚೀವ್ ಮಾಡಬಹುದು. ನೀವು ಗೋ ಫಾರ್ವರ್ಡ್ ಆ್ಯಂಡ್ ಆ ಬ್ರೈಟ್ನೆಸ್, ಆ ಲೈಟ್ ನೋಡಬೇಕು ಅಂದರೆ ನೀವು ಡಾರ್ಕ್ನ ಮೂವ್ ಆಗಲೇಬೇಕು. ಡಾರ್ಕರ್ ಪಾತ್ಸ್ನ ಮೂವ್ ಆಗೇ ನೀವು ಬೆಳಕನ್ನು ಕಾಣೋಕ್ಕಾಗೋದು. 50 ಇಯರ್ಸಿಂದ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಎಷ್ಟೆಲ್ಲ ಅಚೀವ್ಮೆಂಟ್ಸ್ ಆಗಿದೆ ಅಂತ ನೋಡೋದಾದರೆ, ಇಂಡಿಯನ್ IAS ಲಿಸ್ಟಲ್ಲಿ ನೋಡೋದಾದರೆ 14% ವಿಮೆನ್ಸ್ ಅಚೀವ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜಸಲ್ಲಿ 7% ಆ್ಯಂಡ್ ಹೈಕೋರ್ಟಲ್ಲಿ 9% ವಿಮೆನ್ಸ್ ಅಚೀವ್ ಮಾಡಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಪರವಾಗಿಲ್ಲ 17% ಇನ್ಕ್ರೀಸ್ ಮಾಡಿದ್ದಾರೆ. ಇವ್ರು ಈ 17-14% ಅಚೀವ್ ಮಾಡಿದ್ದಾರೆ ಅಂದರೆ ನಮ್ಗೆ ಸಿಕ್ಕಿರೋಷ್ಟು ಫೆಸಿಲಿಟಿ ಅವ್ರಿಗೆ ಇಲ್ಲದೆ ಇರ್ಬೋದು, ಆದರೂ ಅವ್ರು ಅಚೀವ್ ಮಾಡಿಲ್ವಾ? ಅದು ಆ ಕಾಲದಲ್ಲೇ ಅವ್ರು ಅಚೀವ್ ಮಾಡಿದ್ದಾರೆ. 20 ಇಯರ್ಸ್ ಬ್ಯಾಕ್ ಇಷ್ಟು ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ನಮಗೆ ಅತಿ ಹೆಚ್ಚು ಫೆಸಿಲಿಟೀಸು, ಪ್ರೋಗ್ರಾಮ್ಸು, ಟೆಕ್ನಾಲಜಿ ಎಲ್ಲ ಡೆವಲಪ್ಮೆಂಟ್ ಆಲ್ ಫಾರ್ಮಲ್ಲೂ ನಾವು ಡೆವಲಪ್ ಆಗಿದ್ದೀರಿ. ನಿಮ್ಗೆ ಅಚೀವ್ ಮಾಡಬೇಕು. ಬಿ ಕಾನ್ಫಿಡೆಂಟ್ ಆ್ಯಂಡ್ ವಾಟ್ ಎವರ್ ಇಟ್ ಮೇ. ಕಾನ್ಫಿಡೆನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್. ಕಾನ್ಫಿಡೆನ್ಸೇ ನಿಮ್ಗೊಂದು ಆಯುಧ ಇದ್ದಂಗೆ. ಇಟ್ಸ್ ಅ ವೆಪನ್. ಬಿಕಾಸ್ ನೀವು ಅದು ಇಲ್ಲ ಅಂದರೆ ಎಲ್ಲೂ ಅಚೀವ್ ಮಾಡೋಕ್ಕಾಗಲ್ಲಪ್ಪ. ನಿಮ್ಮ ಡ್ರೀಮ್ಸ್ಗೆ ಯಾವುದೇ ಲಿಮಿಟೇಷನ್ ಇಲ್ಲ. ನೀವು ಏನಾಗಬೇಕು ಅಂದರೂ ನಿಮ್ಗೊಂದು ಕಾನ್ಫಿಡೆಂಟ್ ಇರಬೇಕು, ಒಂದು ಡ್ರೀಮ್ ಇರಬೇಕು, ಮತ್ತು ಎಲ್ಲ ಥರದ ರಿಸೋರ್ಸಸ್ ಸಿಕ್ಕು ನೀವು ಡ್ರೀಮ್ನ ಅಚೀವ್ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ಸ್ ಆ್ಯಂಡ್ ವ್ಯಾಲ್ಯೂಯಬಲ್ ಆಪರ್ಚುನಿಟಿನ ಮಿಸ್ ಮಾಡ್ಕೊತಿದ್ದೀರ. ಅವಕಾಶಗಳು ಮತ್ತೆ ಬರಲ್ಲ. ಅವಕಾಶಗಳು ಸಿಕ್ಕಷ್ಟು ನೀವು ಇನ್ನೂ ಅದನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಸ್ಟೆಬಿಲೈಸ್ ಆಗಬೇಕು. ಮತ್ತು ಪೊಲಿಟಿಕಲ್ ಫೀಲ್ಡಲ್ಲಿ ಇವಾಗ ಮ್ಯಾಕ್ಸಿಮಮ್ ಇನ್ಕ್ಲೂಡ್ ಆಗ್ತಾ ಇದ್ದಾರೆ ವಿಮೆನ್ಸ್. ಅದರಲ್ಲಿ 0.5% ಆದರೂ ಅವರು ಸ್ವಯಂ ವಾಲಂಟರಿಯಸ್ ಆಗಿ ಅವರು ವರ್ಕ್ ಮಾಡಿ ಅಚೀವ್ ಮಾಡಿರೋರು ಒಂದು ಕೇವಲ ಬೆರಳೆಣಿಕೆ. ಸುಷ್ಮಾ ಸ್ವರಾಜ್, ಮಮತಾ ಬ್ಯಾನರ್ಜಿ, ಜಯಲಲಿತಾ, ನಿರ್ಮಲಾ ಸೀತಾರಾಮ್, BT ಲಲಿತಾ ನಾಯಕ್ ಇವರು. ಮತ್ತು ವಿಮೆನ್ ರೈಟಿಂಗ್ಸಲ್ಲೆಲ್ಲ ನೋಡೋದಾದರೆ ಮಹಾಶ್ವೇತಾ ದೇವಿ, ಅನಿತಾ ನಾಯರ್ ಮತ್ತು ಭಾಮ ಇವರೆಲ್ಲ ಇಷ್ಟೆಲ್ಲ ವಾಲಂಟರಿಯಾಗಿ ಬಂದು ಬರೆದಿದ್ದಾರೆ. ಅದು ವಿಮೆನ್ ರೈಟರ್ಸಲ್ಲಿ ನೋಡೋದಾದರೆ ಭಾಮ, ಅನಿತಾ ಕಾಂಬ್ಳೆ ಇದೆಲ್ಲ ಆಟೋಬಯೋಗ್ರಫೀಸಲ್ಲೇ ನೋಡ್ಬೋದು ಅವರೆಲ್ಲ ಎಷ್ಟೆಲ್ಲ ಸಫರ್ ಪಟ್ಟಿದ್ದಾರೆ ಅಂದರೆ. ಆದರೆ ಒಂದು ಸಾಹಿತ್ಯಕ್ಕೆ ಅತಿ ದೊಡ್ಡ
ಕಾಣಿಕೆಯನ್ನು ನೀಡಿದ್ದಾರೆ. ಅವ್ರ ರೈಟಿಂಗ್ಸಲ್ಲೆಲ್ಲ ಅವರು ಈವನ್ ಒಂದು ಟೈಮ್ ಫುಡ್ಗೂ ಇರಲಿಲ್ಲ, ಆದರೆ ಅವರು ಇವತ್ತು ಇಷ್ಟು ಲಿಟ್ರೇಚರಲ್ಲಿ ಅಚೀವ್ ಮಾಡಿದ್ದಾರೆ ಅಂದರೆ ಅವರ ಒಂದು ಕಾನ್ಫಿಡೆನ್ಸ್. ಎಷ್ಟೇ ವಿಮೆನ್ ಪೊಲಿಟಿಕಲಿ ಅವರು ಸ್ಟೆಬಿಲೈಸ್ಡ್ ಆಗಿದ್ದರು, ಎಕನಾಮಿಕಲಿ, ಪೊಲಿಟಿಕಲಿ. ಹಾಗೆ ಅವರು ಯಾರಾದ್ರೂ ಇವಾಗ ರಾಜಕಾರಣಿಗಳು ಅವರು ಒಂದು ಬೇರೆಯವರ ಅನುಕಂಪಕ್ಕಾಗಿ ತಮ್ಮ ಮನೆಯಿಂದ ಒಂದು ಮಹಿಳಾ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ, ಅಥವಾ ಸ್ವಯಂ ಅವ್ರದ್ದೇ ಒಂದು ಇವಾಗ ಒಬ್ಬರು ರೂಲ್ ಮಾಡ್ತಿದ್ದಾರೆ ಒಂದು ವಿಮೆನ್ ಅಂದರೆ ಖಂಡಿತ ಅದರಲ್ಲಿ ಒಂದು ಮೇಲ್ ಡಾಮಿನೆನ್ಸ್ ಇದ್ದೇ ಇದೆ. ಎಲ್ಲೆಡೆ ಇಲ್ಲಾಂದ್ರೂ ಒಂದು 20% ಅಂತೂ ಇದ್ದೇ ಇರುತ್ತೆ. ಅವರು ಆಪ್ರೇಟ್ ಮಾಡ್ತಾ ಇರ್ತಾರೆ, ನೀನು ಈ ಥರ ಹೇಳಬೇಕು, ನೀನು ಈ ಥರ ಮಾಡಬೇಕು. ಫ್ರೀಡಮ್ ಅಲ್ಲಿ ಏನೋ ಒಂದು ರಿಸ್ಟ್ರಿಕ್ಟ್ ಆದಂಗೆ ಇರುತ್ತೆ. ಸ್ವತಂತ್ರ ಬಂದು 75 ವರ್ಷದ ನಂತರ 33% ರಿಸರ್ವೇಷನ್ ಲೋಕಸಭಾದಲ್ಲಿ ವಿಮೆನ್ಸ್ಗೆ ಸಿಕ್ಕಿದೆ. ಅದು 75 ಇಯರ್ಸ್ ಆಯಿತು. 33%, 50% ಈಕ್ವಲ್, ವಿಮೆನ್ ಆರ್ ಈಕ್ವಲ್ ಟು ಮೆನ್ ಅಂತ ಎಲ್ಲೆಡೆ ಹೇಳ್ತಿದ್ರೂ ಇಷ್ಟು ವರ್ಷ ಆಯಿತು ನಾವು ಅಚೀವ್ ಮಾಡೋಕ್ಕೆ. ಖಂಡಿತ ಇದೆಲ್ಲ ಒಂದೊಂದು ಪ್ರೋಗ್ರೆಸಿವ್ ಥಿಂಗ್ ಅಂತಲೇ ಅನ್ಬಹುದು. ಇನ್ನು 10 ಇಯರ್ಸಲ್ಲಿ ಕಂಪ್ಲೀಟಾಗಿ ಅಚೀವ್ ಮಾಡೋದ ಅಂದರೆ ನಾವು ಎಲ್ಲರೂ ಅವಳಿಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದ್ಕಿಂತ ಅವಳಿಗೆ ಆಪರ್ಚುನಿಟೀಸ್ ಸಿಗ್ತಾ ಇದೆಯಲ್ಲ, ಆಪರ್ಚುನಿಟೀಸ್ ಬಗ್ಗೆ ಅವಳಿಗೆ ಅರಿವು ಮೂಡಿಸಿ ಅವಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೇ ಖಂಡಿತ ನಾವು ಅಚೀವ್ ಮಾಡಬಹುದು. ಎಲ್ಲ ಸ್ಟ್ರೀಮಲ್ಲೂ ಅಚೀವ್ ಮಾಡಿದ್ದಾರೆ. ಈವನ್ ಇಂಡಿಯನ್ ರೆಕಾರ್ಡಲ್ಲಿ ನೋಡೋದಾದರೆ ಏರ್ ಹೋಸ್ಟ್ರೆಸ್, ಇಂಡಿಯಾದಲ್ಲೇ ಅತಿ ಹೆಚ್ಚು ಏರ್ ಹೋಸ್ಟ್ರೆಸ್ಸು ವಿಮೆನ್ಸ್ ಇರೋದು. ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಪ್ರೋಗ್ರೆಸ್ ಆಗಿದೆ. ಆದರೆ ಇವಾಗ ಆಸ್ಟ್ರೋಫಿಸಿಕ್ಸ್ ಆಗಲಿ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ರೊಬೋಟಿಕ್ಸ್, ಈ ಸ್ಟ್ರೀಮಲ್ಲೆಲ್ಲ ವಿಮೆನ್ಸ್ ಇವಾಗ ಜಾಸ್ತಿ ಇದ್ದಾರೆ. ಟೆಕ್ನಾಲಜಿಕಲಿ ದೇ ಆರ್ ಅಡ್ವಾನ್ಸ್ ಅಂತ ಹೇಳೋಕ್ಕೆ ಇದೆಲ್ಲ ಒಂದು ಮೇನ್ ರೀಸನ್. ಈ ಡೇಟಾಸ್ ಎಲ್ಲ ನೋಡಿದ್ರೇ ಗೊತ್ತಾಗ್ತದೆ ನಾವು ಎಷ್ಟು ಅಚೀವ್ ಮಾಡ್ತಿದ್ವಿ. ಖಂಡಿತ ಇಂಡಿಯನ್ ಗೌರ್ಮೆಂಟ್ ತುಂಬ ಸ್ಟೆಪ್ಸ್ನ ತಗೋತಿದೆ ಅವಳನ್ನ ಎಂಪವರ್ ಮಾಡೋಕ್ಕೆ. ಹೌಸ್ ಹೋಲ್ಡ್ ಮನೆಯಲ್ಲಾಗಲಿ, ಫ್ಯಾಮಿಲಿ ಸಪೋರ್ಟಲ್ಲಿ ಹೌಸ್ ಹೋಲ್ಡ್ ವರ್ಕ್ನ ಶೇರ್ ಮಾಡ್ಕೊಳ್ಳಿ, ಅವಳನ್ನ ಎಂಕರೇಜ್ ಮಾಡಿ. ಯಾರು ವರ್ಕಿಗೆ ಬರ್ತಿದ್ದಾರೆ, ಎಕ್ಸ್ಪೆಷಲಿ ವರ್ಕಿಂಗ್ ವುಮೆನ್, ಅವ್ರ ಕಂಡೀಷನ್ಸ್ ಎಲ್ಲ ನೋಡೋದಾದರೆ ನಮಗೆ ಒಂದ್ಸಲ ಬೇಜಾರಾಗ್ತದೆ. ನಾವು ಸ್ಟೂಡೆಂಟ್ಸ್ ಆಗಿರೋದು ನಾವು ನೋಡ್ತೀವಲ್ಲ ಡೈಲಿ ಲೈಫಲ್ಲಿ, ಮನೆ ಕೆಲಸ ಮುಗಿಸ್ಕೊಂಡು ಮಗುನ ಡೇ ಕೇರಲ್ಲಿ ಬಿಟ್ಬಿಟ್ಟು ಎಲ್ಲ ಮನೇಲಿರೋ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ವರ್ಕಿಗೆ ಬರಬೇಕು. ಹೌಸ್ ಹೋಲ್ಡ್ ವರ್ಕ್ನ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿಕೊಂಡ್ರೆ ಅದು ಒಂಥರ ನೀವು ಎಂಕರೇಜ್ ಮಾಡಬೇಕು. ಎಂಕರೇಜ್ಮೆಂಟ್ ಅಂದರೆ ಅವಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದು, ಅವಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿಸೋದು, ಇದು ಮಾತ್ರ ಅಲ್ಲ, ಅವಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಹೌಸ್ ವರ್ಕ್ಸಲ್ಲಿ ಹೆಲ್ಪ್ ಮಾಡಿ. ವೀಕೆಂಡ್ಸಲ್ಲಿ ಅವಳಿಗೆ ಒಂದು ಸ್ವಲ್ಪ ಎಲ್ಲ ಥರದ ವರ್ಕ್ಸಲ್ಲೂ ಹೆಲ್ಪ್ ಮಾಡಿ, ಶೇರ್ ಮಾಡಿ. ಅದೇ ಒಂದು ಬಿಗ್ ರಿಲೀಫ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಮಹಿಳೆಯರು ವರ್ಕಿಗೆ ಬರದೇ ಇರೋದು ಮನೆ ಕೆಲಸ ಇದೆ, ಮನೆ ಯಾರು ನೋಡ್ಕೋತಾರೆ, ಅದೇ ಪ್ರಾಬ್ಲಮ್ಮು. ನೀವು ಶೇರ್ ಮಾಡಿದ್ರೆ ನನಗೊಂದು ಹೆಲ್ಪಿಂಗ್ ಮೈಂಡೆಡ್ ಫ್ಯಾಮ್ಲಿ ಇದೆಯಲ್ಲ ಅಂತನಾದರೂ ಅವರು ವರ್ಕಿಗೆ ಬರೋಕ್ಕೆ ಎಂಕರೇಜ್ಡ್ ಆಗ್ತಾರೆ. ವಿಮೆನ್ ಎಂಪವರಿಂದನೇ ಹಲವಾರು ಸಮಾಜದ ಪಿಡುಗುಗಳನ್ನು ನಾವು ಹೋಗಲಾಡಿಸ್ಬೋದು. ಅವಳಿಗೆ ಇವಾಗ ಒಬ್ಬರು ವಿಮೆನ್ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ಮನೇಲಿ ಇನ್ಕಮ್ ಜಾಸ್ತಿ ಆಗುತ್ತೆ, ಎಲ್ಲ ಥರದ ಫೆಸಿಲಿಟೀಸ್ ಪ್ರೊವೈಡ್ ಆಗುತ್ತೆ. ಅವಳು ಏನೇನು ಸಮಾಜದಲ್ಲಿ ಯಾವ ಥರ ನಡೀತಿದೆ ಅದ್ರ ಬಗ್ಗೆ ತಿಳ್ಕೊತಾರೆ. ಮತ್ತು ಬಿಸ್ನೆಸ್ಸಲ್ಲಿ ಅವರ ಥಿಂಕಿಂಗ್, ಪ್ಲ್ಯಾನಿಂಗ್ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅವ್ರನ್ನ ಇನ್ವಾಲ್ವ್ ಮಾಡಿ. ಮೀನ್ಸ್ ಇವಾಗ ಸ್ಟಾಕ್ ಮಾರ್ಕೆಟ್ ಆಗಲಿ, ಮತ್ತು ಬಿಸ್ನೆಸ್ ಫೀಲ್ಡು, ಮತ್ತು ಎಕನಾಮಿಕಲ್ ಚೇಂಜಸ್ ಏನೇನು ನಡೀತಿದೆ, ಈ ವರ್ಷದ ಬಜೆಟಲ್ಲಿ ಏನು ಚೇಂಜಸ್ ಆಯಿತು, ಏನಾಗಲಿಲ್ಲ, ಸಮಾಜದಲ್ಲಿ ಏನು ನಡೀತಿದೆ ಅವಳು ತಿಳ್ಕೊಳ್ಳೋಕೆ ಆಸೆ ಇರುತ್ತೆ. ಇವಾಗ ಗೊತ್ತಿರಲ್ಲ ಎಲ್ಲಿ ಸಿಗುತ್ತೆ ಇದಕ್ಕೆ ಮೆಟೀರಿಯಲ್ಸು ಯಾವ ಥರ ಅಂತ. ನಿಮಗೆ ಗೊತ್ತಿದ್ದರೆ ಅದನ್ನು ಅವಳ ಬಗ್ಗೆ ಅವ್ರಿಗೆ ತಿಳಿಸಿದ್ರೆ ಗೊತ್ತಾಗುತ್ತೆ ನಮ್ಮ ಆರ್ಥಿಕ ಸ್ಥಿತಿ ಹೀಗಿದೆ, ಈ ಥರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಇವಾಗ ಪೊಲಿಟಿಕಲಿ ಎಲ್ಲ ಇನ್ವಾಲ್ವ್ ಆಗ್ತಿದ್ದಾರೆ, ಆದರೂ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು. ಆದರೆ ಮಾತ್ರ ನಾವು ಕಂಪ್ಲೀಟಾಗಿ ವಿಮೆನ್ ಎಂಪವರ್ಮೆಂಟ್ನ ಅಚೀವ್ ಮಾಡೋಕ್ಕಾಗೋದು. ಕೇವಲ ಸ್ಪೀಚ್ಗಳು, ಥಾಟ್ಸ್ಗಳು ಮತ್ತು ಮಹಿಳಾ ದಿನಾಚರಣೆ ಮಾತ್ರ, ಆ ದಿನ ಮಾತ್ರ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಏನೇನು ಅವಕಾಶಗಳು ಸಿಗುತ್ತೆ ಅಲ್ಲೆಲ್ಲ ಅವಳಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಾವು ವಿಮೆನ್ಸ್ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅದ್ರ ಬಗ್ಗೆ ತಿಳ್ಕೊಂಡು ನಾವು ನಮ್ಮ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ, ನಿಮ್ಗೆ ಗೊತ್ತಿರುತ್ತೆ, ಯು ಹ್ಯಾವ್ ಎನ್ ಎಬಿಲಿಟಿ ಟು ಅಚೀವ್ ದಟ್. ನಿಮ್ಗೆ ಗೊತ್ತಿದೆ ಈ ವರ್ಕ್ ನನಗೆ ಮಾಡೋಕ್ಕಾಗುತ್ತೆ ಅಂತ ಮಾಡಿ, ಟ್ರೈ ಮಾಡ್ತಾನೆ ಇರಿ. ಖಂಡಿತ ನಿಮ್ಗೊಂದಿನ ಅದನ್ನ ಅಚೀವ್ ಮಾಡ್ಬೋದು. ಹೀಗೆ ಮಾತ್ರ ನಾವು ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣವನ್ನು ಅಚೀವ್ ಮಾಡೋಕ್ಕಾಗೋದು. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು.
ಮೇರಿ ಕೋಮ್ ಅವ್ರದ್ದು ಆಟೋಬಯೋಗ್ರಫಿಯಲ್ಲಿ ಇನ್ನೂ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಯಾವುದೇ ಸ್ಪೋರ್ಟ್ಸ್ ಮೆಟೀರಿಯಲ್ ಇಲ್ಲ, ಪ್ರಾಪರ್ ಕೋಚಿಂಗ್ ಇಲ್ಲ, ಇದೆಲ್ಲ ಆಗಿ ಅವರು ಚೆನ್ನಾಗಿ ಗೋಲ್ಡ್ ಮೆಡಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಲೆವೆಲಲ್ಲೂ ಅಚೀವ್ ಮಾಡಿದ್ರು. ಸ್ಟೇಟ್ ಲೆವೆಲೆಲ್ಲ ಕಾಂಪೀಟ್ ಮಾಡ್ತಿದ್ದಾಗ ಅವ್ರಿಗೆ ಟ್ರಾವೆಲ್ ಎಕ್ಸ್ಪೆನ್ಸೇ ಸಿಗ್ತಿರಲಿಲ್ಲ, ಫುಡ್ ಇಲ್ಲ, ನ್ಯೂಟ್ರಿಷನಲ್ ಫುಡ್ ಸಿಗ್ತಾನೇ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಮನೇಲಿ ಕೆಲಸ, ಹೊಲದ ಕೆಲಸ ಮಾಡಿ ಅವ್ರು ಅಚೀವ್ ಮಾಡಿದ್ದಾರೆ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್, ಕರೇಜ್ ಇದೆಲ್ಲ ಇದ್ದಿದ್ದಕ್ಕೆ ಇವತ್ತು ಅವರು ಅಷ್ಟು ದೊಡ್ಡ ಒಂದು ಇಂಟರ್ನ್ಯಾಷನಲ್ ಗೇಮ್ಸ್ ಎಲ್ಲ ಆಡಿ ಅಚೀವ್ ಮಾಡಿ ಒಂದು ಗ್ರೇಟ್ ಐಕಾನ್ ಆಗಿರೋದು. ಬೇರೆ ಏನು, ನಾವು ಈ ಥರ ಸಾಧನೆ ಮಾಡಿರೋ ಮಹಿಳೆಯರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಅವರ ಆಟೋಬಯೋಗ್ರಫೀಸ್ನೆಲ್ಲ ಓದಿದ್ರೆ ನಮಗೆಲ್ಲ ವಿ ಆರ್ ರಿಯಲಿ ಹ್ಯಾಪಿ. ನಾವೆಲ್ಲ ಬ್ಲೆಸ್ಸಡ್, ನಿಜಕ್ಕೂ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು ನಮ್ಗೆ ಇಷ್ಟು ಫೆಸಿಲಿಟೀಸ್ ಇದೆಯಲ್ಲ ಅಂತ. ಎಸ್ಪೆಷಲಿ ಯಂಗ್ ಗರ್ಲ್ಸ್ ಆ್ಯಂಡ್ ವಿಮೆನ್ಸ್ ಎಲ್ಲರೂ ನೀವು ಈ ಥರ ಅಚೀವರ್ಸ್ ಬಗ್ಗೆ ಅವರ ಇಂಟರ್ವ್ಯೂಸ್ ಆಗಲಿ ಈ ಥರದ್ದೆಲ್ಲ ನೋಡಿದ್ರೆ ನಿಮ್ಗೊಂಥರ ಇನ್ಸ್ಪೈರ್ಡ್ ಆಗುತ್ತೆ. ಇನ್ಸ್ಪಿರೇಷನ್ ಲೀಡ್ಸ್ ಟು ಕಾನ್ಫಿಡೆಂಟ್. ಅದು ಖಂಡಿತ ಕಾನ್ಫಿಡೆಂಟ್ ಆಗಿ ನೀವು ಚೆನ್ನಾಗಿ ಅಚೀವ್ ಮಾಡ್ಬೋದು. ರೇಡಿಯೋಸ್ ಈ ಥರದ್ದೆಲ್ಲ ಹೇಳಿ ಖಂಡಿತ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಇನ್ಕ್ರೀಸ್ ಮಾಡ್ತಿದೆ ಅಂದರೆ ಅದು ಒಂದು ನಿಜಕ್ಕೂ ತುಂಬ ಹೆಮ್ಮೆಯ ವಿಚಾರ. ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದ ಜನಧ್ವನಿಯ ಎಲ್ಲರಿಗೂ ಧನ್ಯವಾದಗಳು. ಕಾರೇಶು ದಾಸಿ ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ ಶಯನೇಶು ರಂಭಾ. ಆತರುಣಿ ಬಾ ಸ್ವಾಭಿಮಾನಿ ಬಾ, ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ. ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನೋಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30